ಮೈಸೂರಿನಿಂದ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಾಗರಾಜ್ ಅವರ ನಮಸ್ಕಾರ. ನಾಗರಾಜ್ ಅವರ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸರ್ ನೋಡಿ, ಈಗ ಬರಗಾಲ ಇರೋದ್ರಿಂದ ಜನ ಗುಳೆ ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಗುಳೆ ತಪ್ಪಿಸಬೇಕು ಅಂದ್ರೆ ಸರ್ಕಾರ ಏನ್ ಕ್ರಮ ತಗೋಬೇಕು ಅನ್ನುವಂತ ಪ್ರಶ್ನೆ ಇದೆ. ಸರ್, ಫಸ್ಟ್ ಅವರು ಆಹಾರದ ಬಗ್ಗೆ ಗಮನ ಹರಿಸಬೇಕು, ನೀರಿನ ಬಗ್ಗೆ ಗಮನ ಹರಿಸ್ಬೇಕು. ಆಹಾರ ನೀರು ಎರಡು ಸಿಕ್ಕಿದ್ರೆ ಅವ್ರು ಯಾರು ಊರು ಬಿಟ್ಟು ಎಲ್ಲೂ ಹೋಗಲ್ಲ. ಈ ಉತ್ತರ ಕರ್ನಾಟಕದಲ್ಲಂತೂ ನಾನು ಸುಮಾರು ಸಲ, ಒಂದು 100 ಸಲ ಹೋದಾಗ ನೋಡಿದ್ದೀನಿ. ಒಟ್ಟೊಟ್ಟಿಗೆ ಬಸ್ಗಳಲ್ಲಿ, ಲಾರಿಗಳಲ್ಲಿ ಹೋಗೋದನ್ನ ನೋಡಿದ್ದೀನಿ. ಗೋವಾ ಕಡೆಗೆ ಹೋಗೋದು ನೋಡಿದ್ದೀನಿ, ಬೆಳಗಾಂ ಕಡೆಗೆ ಹೋಗೋದು ನೋಡಿದ್ದೀನಿ. ಏನಂತಂದ್ರೆ ಅವ್ರಿಗೆ ಊಟನೇ ಸಿಗದಿದ್ರೆ ಗುಡಿಸಲುಗಳಲ್ಲಿ ಇರ್ತಾರಲ್ಲ, ಅವ್ರಿಗೆ ಜೀವನಕ್ಕೆ ಮಳೆನೂ ಇಲ್ಲ ಅಂದ್ರೆ ಬೆಳೆ ಇಲ್ಲ. ಅದಕ್ಕಾಗಿ ಅವ್ರು ಹೋಗ್ತಾರೆ. ಅದಕ್ಕೆ ಬಗ್ಗೆ ಫಸ್ಟ್ ಗಮನ ಹರಿಸ್ಬೇಕು. ಫೈನ್, ಥ್ಯಾಂಕ್ ಯು ನಾಗರಾಜ್ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಭೀಕರ ಬರ ಗಡಿ ಜಿಲ್ಲೆ ಬೀದರ್ನ ಸಾಕಷ್ಟು ತಾಂಡಗಳ ಮೇಲೆ ಭಾರಿ ಎಫೆಕ್ಟ್ ಆಗ್ಯದ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ನಾವು ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ವಿಜಯನಗರ ಅಂದ್ರೆ ಬಾರ್ಡರ್ ತಾಂಡಕ್ಕೆ ಬಂದೀವಿ. ಅವರ ತಾಲೂಕಿನ ಸಾಕಷ್ಟು ಕುಟುಂಬಸ್ಥರು ಈ ಗ್ರಾಮದಿಂದ ವಲಸೆ ಹೋಗ್ತಾ ಇದ್ದಾರೆ. ಕಾರಣ ಹೊಟ್ಟೆಪಾಡು ಅಂತ ಹೇಳ್ಬೋದು. ಕೈ ಕೊಟ್ಟ ಮಳೆ, ಹೊಲದಲ್ಲಿ ಕೆಲಸ ಇಲ್ಲ, ಬೆಳೆ ಇಲ್ಲ, ಬೆಳೆಗಳು ಒಣಗಿ ನಡೆದವ. ಇವತ್ತು ಸಾಕಷ್ಟು ಕುಟುಂಬಸ್ಥರು ತಮ್ಮ ಮಕ್ಕಳೊಂದಿಗೆ ಏನದಂದ್ರೆ ನೆರೆಯ ತೆಲಂಗಾಣ, ಜೈರಾಬಾದ್, ಹೈದರಾಬಾದ್, ಮಹಾರಾಷ್ಟ್ರ ವಲಸೆ ಹೋಗ್ತಾ ಇದ್ದಾರೆ. ನಾವು ಸ್ಕೂಲ್ ಒಳಗಡೆ ಇದ್ದೀವಿ, ಅಲ್ಲೇ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಈಗಾಗಲೇ ವಿಜಯನಗರ್ ಬಾರ್ಡರ್ ತಾಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೋಡ್ಬೋದು ನೀವು. ಬೋರ್ಡ್ ಇದೆ. 1ರಿಂದ 5ನೇ ತರಗತಿ ಸ್ಕೂಲ್ ಇದೆ. ಸಾಕಷ್ಟು ಮಕ್ಕಳು ಏನದಂದ್ರೆ ಬಂದಿದ್ದಾರೆ ಸ್ಕೂಲಿಗೆ. ಆದರೆ ಸಾಕಷ್ಟು ಕುಟುಂಬಸ್ಥರು ಏನು ಈಗಾಗಲೇ ನೆರೆಯ ತೆಲಂಗಾಣಕ್ಕೆ ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಎಂಬುದು ಮಾಹಿತಿ ಸಿಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಸ್ಕೂಲ್ ಒಳಗಡೆ ಇದ್ದೀವಿ. ಕಾರಣ ಈಗಾಗಲೇ ಕೈ ಕೊಟ್ಟ ಮಳೆ, ಭೀಕರ ಬರ. ಈ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಮಾಡಿ ಬದುಕಲೇಬೇಕು. ಏನು ಕೃಷಿ ಕೆಲಸ ಮಾಡ್ತಿರೋ, ಕೆಲವು ಕಾರ್ಮಿಕರು ಇತರೆ ರೈತರ ಹೊಲದಲ್ಲೂ ಕೆಲಸ ಮಾಡ್ತಿರೋ, ಅವ್ರಿಗೂ ಕೂಡ ಕೆಲಸ ಇಲ್ಲ. ಏನು ಈಗಾಗಲೇ ಹೊಲದಲ್ಲಿ ಬೆಳೆ ಇಲ್ಲ. ಹೀಗಾಗಿ ಬೀದರ್ ಜಿಲ್ಲೆಯ ಸಾಕಷ್ಟು ತಾಂಡಗಳು, ಸಾಕಷ್ಟು ಕುಗ್ರಾಮಗಳು, ಸಾಕಷ್ಟು ಕಾರ್ಮಿಕರು, ಬಡವರು ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿ ಶಾಲೆಯ ಮುಖ್ಯ ಗುರುಗಳೇ ಇದ್ದಾರೆ, ಅವರನ್ನೇ ನಾವು ಕೇಳೋಣ. ಸರ್, ಏನಿದೆ ಹೆಸರು ತಮ್ಮದು? ಜಗನ್ನಾಥ್ ಸರ್. ಜಗನ್ನಾಥ್ ಅಂತೇಳಿ ಶಾಲೆಯ ಮುಖ್ಯ ಗುರುಗಳಿದ್ದಾರೆ. ಸರ್, ಟೋಟಲ್ ನಿಮ್ಮಲ್ಲಿ ಸ್ಟ್ರೆಂತ್ ಎಷ್ಟಿದೆ ಸರ್? ಸರ್, ನಮ್ಮಲ್ಲಿ 68 ಮಕ್ಕಳದು ದಾಖಲಾತಿ ಇದೆ. ಅದರಲ್ಲಿ 40-45 ಮಕ್ಕಳು ಹೊಂಟಾರ. ಸರ್, ಈಗ ಸಾಕಷ್ಟು ಕಡೆ ಅಂದ್ರೆ ಈಗಾಗಲೇ ಅಂದರೆ ಮಳೆಯ ಹಿನ್ನೆಲೆಯಲ್ಲಿ ಕೂಲಿ ಕೆಲಸಕ್ಕಾಗಿ ನೆರೆ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿ ಕೂಡ ಸಾಕಷ್ಟು ಮನೆಗಳು ನೋಡಿದೀವಿ, ಸಾಕಷ್ಟು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಎಷ್ಟು ಸಂಖ್ಯೆ ಕಮ್ಮಿ ಆಗಿದೆ ಸರ್ ಇವಾಗ ಮಕ್ಕಳು? ಒಂದು 15 ಮಕ್ಕಳು, 15ರಿಂದ 20 ಕಡಿಮೆ ಆಗಿದೆ ಸರ್. ಸರ್, ಟೋಟಲಿ ಅಂದ್ರೆ ಈಗ ಶಿಕ್ಷಣ ಕಡ್ಡಾಯವಾಗಿ ಶಿಕ್ಷಣ ಪ್ರತಿಯೊಬ್ಬರು ಪಡಿಲೇಬೇಕು ಅಂತ ಸಾಕಷ್ಟು ನಿಯಮ ಇದೆ. ಆದ್ರೂ ಭೀ ಎಲ್ಲೋ ಒಂದು ಕಡೆ ಗೊತ್ತಾ ಭೀಕರ ಬರ, ಹೊಟ್ಟೆಪಾಡು, ಆ ಒಂದು ಹಿನ್ನೆಲೆಯಲ್ಲಿ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಜನ. ಅವರನ್ನು ಯಾವ ರೀತಿ ಒಂದು ತಾವು ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ? ಈಗ ಮುಂದೆ ಬರೋ ದಿನಗಳಿಗೆ ಸರ್, ನಾವು SDM ಸರ್ ಜೊತೆಗೆ ಸಭೆ ನಡೆಸಿ ಊರಿನವ್ರ ಮುಖಂಡರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕರೆಸಿ ಮಕ್ಕಳಿಗೆ ಬರ್ಲಿಕ್ಕೆ ಇದು ಮಾಡ್ತೀವಿ ಸರ್. ಅಂದ್ರೆ ಒಂದು